ಹಾಯ್ ಹಲೋ ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕೀರ್ತಿ. ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಕಾಂಬಿನೇಷನ್ನ ಬಹುನಿರೀಕ್ಷಿತ ಸಿನಿಮಾ ಪುಷ್ಪಾ 2. ಇದೀಗ ಪುಷ್ಪಾ 2 ಸಿನಿಮಾದ ಮೊದಲ ಭಾಗ ರಿಲೀಸ್ ಆಗಿ ಭಾರಿ ಮೆಚ್ಚುಗೆ ಪಡೆದಿತ್ತು. ಇದೀಗ ಪುಷ್ಪಾ 2 ಸಿನಿಮಾ ನಾಳೆ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಪುಷ್ಪಾ 2 ಸಿನಿಮಾಗಿಂತ ಪುಷ್ಪಾ 2 ಸಿನಿಮಾದ ಟಿಕೆಟ್ ದರದ ಬಗ್ಗೆ ಹೆಚ್ಚು ಟಾಕ್ಸ್ ನಡೀತಾ ಇದೆ. ಹಾಗಾದ್ರೆ ಯಾವ ರಾಜ್ಯದಲ್ಲಿ ಹೆಚ್ಚು ಟಿಕೆಟ್ ಪ್ರೈಸ್ ಇದೆ ಎಲ್ಲವನ್ನು ಹೇಳ್ತೀವಿ ಈ ಒಂದು ಸ್ಟೋರಿನಲ್ಲಿ. ಹೌದು, ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ 2 ಸಿನಿಮಾ 24 ಗಂಟೆಗಳ ಒಳಗಾಗಿ ಬಿಡುಗಡೆ ಕಾಣಲಿದೆ. ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಇಂದು ರಾತ್ರಿ 9ವರೆಗೆ ಮೊದಲ ಶೋ ಪ್ರದರ್ಶನಗೊಳ್ಳಲಿದೆ. ಅಮೆರಿಕದಲ್ಲಿಯೂ ಸಹ ಇಂದೇ ಶೋ ಪ್ರದರ್ಶನವಾಗಲಿದೆ. ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಭರ್ಜರಿಯಾಗಿ ನಡೆದಿದ್ದು, ಬಹುತೇಕ ನಗರಗಳಲ್ಲಿ ಮೊದಲ ದಿನದ ಶೋನ ಎಲ್ಲಾ ಟಿಕೆಟ್ಗಳು ಮುಂಗಡವಾಗಿ ಬುಕ್ ಆಗಿ ಹೋಗಿವೆ. ಪುಷ್ಪಾ 2 ಸಿನಿಮಾದ ಟಿಕೆಟ್ ದರಗಳ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ಸಿನಿಮಾದ ಟಿಕೆಟ್ ದರಗಳನ್ನು ಹೆಚ್ಚಿಸಲಾಗಿದೆ. ಬೆಂಗಳೂರಿನಲ್ಲಿ ಟಿಕೆಟ್ ದರ ಹೆಚ್ಚಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 1000ರಿಂದ 1200 ರೂಪಾಯಿಗಳಿದೆ. ಕಡಿಮೆ ದರ್ಜೆಯ ಟಿಕೆಟ್ ಬೆಲೆಯೂ ಸಹ 800ರಿಂದ 9000 ರೂಪಾಯಿ ಇದೆ. ಇನ್ನು ಎಸಿ ಡಿಜಿಟಲ್ ಚಿತ್ರಮಂದಿರಗಳಲ್ಲಿ ಬಾಲ್ಕನಿ ಟಿಕೆಟ್ ಬೆಲೆ 600ರಿಂದ 800 ರೂಪಾಯಿ ಇದೆ. ಬಹುತೇಕ ಚಿತ್ರಮಂದಿರಗಳಲ್ಲಿ ಬಾಲ್ಕನಿ ಟಿಕೆಟ್ ಬೆಲೆ 600 ಹಾಗೂ ಕಡಿಮೆ ದರ್ಜೆಯ ಟಿಕೆಟ್ ಬೆಲೆ 500 ಅಥವಾ 450 ಇಡಲಾಗಿದೆ. ಇನ್ನು ಎಲ್ಲೋ ಕೆಲವು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ 300 ರೂಪಾಯಿಗೆ ಪುಷ್ಪಾ 2 ಟಿಕೆಟ್ ಮಾರಾಟವಾಗ್ತಿದೆ. ಬೆಂಗಳೂರಿನಲ್ಲಿ ಪುಷ್ಪಾ 2 ಸಿನಿಮಾದ ಅಂದಾಜು ಸರಾಸರಿ ಟಿಕೆಟ್ ಬೆಲೆ 800ರಿಂದ 900 ಎನ್ನಬಹುದು. ಇನ್ನು ತೆಲಂಗಾಣ ಹಾಗೂ ಆಂಧ್ರದಲ್ಲಿ ಟಿಕೆಟ್ ಬೆಲೆ ಬಹುತೇಕ ಒಂದೇ ರೀತಿ ಇದೆ. ಈ ಎರಡೂ ರಾಜ್ಯಗಳಲ್ಲಿ ಬಿಡುಗಡೆ ಆಗಿರುವ ತೆಲುಗು ಸಿನಿಮಾಗಳಲ್ಲಿಯೇ ಅತಿ ಹೆಚ್ಚು ಟಿಕೆಟ್ ದರ ನಿಗದಿಯಾಗಿರುವ ಸಿನಿಮಾ ಪುಷ್ಪಾ 2. ಎರಡೂ ರಾಜ್ಯಗಳಲ್ಲಿ ಸರ್ಕಾರಗಳ ಅನುಮತಿ ಪಡೆದು ನಿಗದಿತ ದಿನಗಳವರೆಗೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗಿದೆ. ಹೈದರಾಬಾದ್ನ ಎಲ್ಲಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪುಷ್ಪಾ 2 ಸಿನಿಮಾದ ಗರಿಷ್ಠ ಟಿಕೆಟ್ ದರ 590 ರೂಪಾಯಿಗಳಾಗಿದೆ. ಅದು ಬಾಲ್ಕನಿಗೆ. ಕಡಿಮೆ ದರ್ಜೆಯ ಟಿಕೆಟ್ಗೆ 500, ಕೆಲವು ಕಡೆ 450 ಸಹ ಇದೆ. ಆದರೆ ಟಿಕೆಟ್ ಬೆಲೆ 590ಕ್ಕೆ ಹೆಚ್ಚಿಲ್ಲ. ಕೇವಲ ಫ್ಯಾನ್ಸ್ ಶೋ ಅಥವಾ ಬೆನಿಫಿಟ್ ಶೋ ಟಿಕೆಟ್ ಬೆಲೆ ಮಾತ್ರ 800 ರೂಪಾಯಿ ನಿಗದಿಪಡಿಸಲಾಗಿದೆ. ಆಂಧ್ರಪ್ರದೇಶದಲ್ಲಿ ತೆಲಂಗಾಣಕ್ಕಿಂತಲೂ ಕಡಿಮೆ ಟಿಕೆಟ್ ದರ ಇದೆ. ಆಂಧ್ರದಲ್ಲಿ ಪುಷ್ಪಾ 2 ಸಿನಿಮಾದ ಗರಿಷ್ಠ ಟಿಕೆಟ್ ದರ 475 ರೂಪಾಯಿಗಳು ಮಾತ್ರವೇ ಇದೆ. ಅದು ಬಾಲ್ಕನಿ ಟಿಕೆಟ್ ಬೆಲೆ. ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ಸಹ 475 ಗರಿಷ್ಠ ಬೆಲೆಯಾಗಿದೆ. ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೇವಲ 350 ರೂಪಾಯಿಗೆ ಬಾಲ್ಕನಿ ಟಿಕೆಟ್ ಲಭ್ಯವಿದೆ. ಇನ್ನು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಕೆಲವೆಡೆ ಕೇವಲ 100ರಿಂದ 150 ರೂಪಾಯಿಗೆ ಪುಷ್ಪಾ 2 ಸಿನಿಮಾದ ಟಿಕೆಟ್ ಸಿಗ್ತಾ ಇದೆ. ಆಂಧ್ರದಲ್ಲಿ ಸರಾಸರಿ ಟಿಕೆಟ್ ಬೆಲೆ 300ರಿಂದ 350 ರೂಪಾಯಿ ಮಾತ್ರವೇ ಇದೆ. ಇನ್ನು ಮುಂಬೈನಲ್ಲಿ ಟಿಕೆಟ್ ಬೆಲೆ ಗಗನಕ್ಕೆ ಏರಿದೆ. ಪುಷ್ಪಾ 2 ಸಿನಿಮಾದ ಟಿಕೆಟ್ಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗ್ತಿರುವುದು ಮುಂಬೈನಲ್ಲಿಯೇ. ಆದರೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಅಲ್ಲ. ಕೆಲವು ಏರಿಯಾದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ಗಳು 800 ರೂಪಾಯಿಗೆ ಮಾರಾಟವಾಗ್ತಿದೆ. 3D ಇನ್ನಿತರೆ ಶೋಗಳು 1000ರಿಂದ 1200ಕ್ಕೂ ಮಾರಾಟ ಆಗ್ತಿದೆ. ಆದರೆ 250ರಿಂದ 350 ರೂಪಾಯಿ ಟಿಕೆಟ್ ಬೆಲೆಯ ಶೋಗಳೇ ಮುಂಬೈನಲ್ಲಿ ಹೆಚ್ಚಿವೆ. ಹಾಗಾಗಿ ಮುಂಬೈನಲ್ಲಿಯೂ ಸಹ ಪುಷ್ಪಾ 2 ಸಿನಿಮಾವನ್ನು ಕಡಿಮೆ ದರಕ್ಕೆ ನೋಡಬಹುದಾಗಿದೆ. 4DX ಶೋನ ಟಿಕೆಟ್ ಬೆಲೆ ಸಹ 700 ರೂಪಾಯಿಗಿಂತಲೂ ಹೆಚ್ಚಿಲ್ಲ ಮುಂಬೈನಲ್ಲಿ. ಐಮ್ಯಾಕ್ಸ್ 2D ಟಿಕೆಟ್ ಸಹ 500ರಿಂದ 600ರ ಆಸುಪಾಸಿನಲ್ಲಿದೆ. ಒಂದು ಮಲ್ಟಿಪ್ಲೆಕ್ಸ್ನಲ್ಲಿ ಮಾತ್ರ 1000 ರೂಪಾಯಿಗಿಂತ ಹೆಚ್ಚಿನ ಟಿಕೆಟ್ ಬೆಲೆ ಇದೆ. ಚೆನ್ನೈನಲ್ಲಿ ಪುಷ್ಪಾ 2 ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಸಾಧಾರಣವಾಗಿದ್ದು, ಇಡೀ ದೇಶದಲ್ಲಿ ಎಲ್ಲಿಯಾದರೂ ಕಡಿಮೆ ದರಕ್ಕೆ ಪುಷ್ಪಾ 2 ಟಿಕೆಟ್ ಮಾರಾಟ ಆಗ್ತಿದೆ ಅಂದ್ರೆ ಅದು ತಮಿಳುನಾಡಿನಲ್ಲಿ. ತಮಿಳುನಾಡಿನಲ್ಲಿ ಕೇವಲ 100 ರೂಪಾಯಿಗಳಿಗೆ ಪುಷ್ಪಾ 2 ಸಿನಿಮಾ ಬಾಲ್ಕನಿಯಲ್ಲಿ ಕೂತು ನೋಡಬಹುದಾಗಿದೆ. ಸಾಮಾನ್ಯ ದರ್ಜೆಯ ಟಿಕೆಟ್ ಬೆಲೆ ಕೇವಲ 60 ರೂಪಾಯಿಗಳು. ಚೆನ್ನೈನ ಐನಾಕ್ಸ್ನಲ್ಲಿ ಸಹ ಪುಷ್ಪಾ 2 ಸಿನಿಮಾದ ಬಾಲ್ಕನಿ ಟಿಕೆಟ್ ಬೆಲೆ 190. ಸಾಮಾನ್ಯ ಟಿಕೆಟ್ ಬೆಲೆ ಕೇವಲ 60 ರೂಪಾಯಿಗಳು. ಕೇರಳದ ಕೊಚ್ಚಿಯಲ್ಲಿಯೂ ಸಹ ಬಹಳ ಕಡಿಮೆ ದರದ ಟಿಕೆಟ್ ಬೆಲೆ ಇದೆ. ಕೊಚ್ಚಿಯಲ್ಲಿ ಸರಾಸರಿ ಟಿಕೆಟ್ ಬೆಲೆ ಕೇವಲ 200 ರೂಪಾಯಿಗಳಾಗಿದೆ. ಅಲ್ಲಿಗೆ ಇಡೀ ದೇಶದಲ್ಲಿ ಪುಷ್ಪಾ 2 ಸಿನಿಮಾದ ಟಿಕೆಟ್ಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗುತ್ತಿರುವುದು ಬೆಂಗಳೂರಿನಲ್ಲಿಯೇ. ಮುಂಬೈಗಿಂತಲೂ ದುಬಾರಿ ಬೆಲೆಗೆ ಬೆಂಗಳೂರಿನಲ್ಲಿ ಟಿಕೆಟ್ಗಳು ಮಾರಾಟವಾಗುತ್ತಿವೆ. ಇದಾಗಿತ್ತು ಇಂದಿನ ಸಿನಿಮಾ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. Ashwavega English News. Coming soon. Your channel, your voice, your trust.